ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಮೇ ತಿಂಗಳಲ್ಲಿ ರಾಷ್ಟ್ರಮ್ ಫೋಕಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡಲಾಗ್ತಾ ಇದೆ. ಸೊ ಈ ರಿವಿಷನ್ ಸೀರೀಸ್ನ 6ನೇ ವಿಡಿಯೋ ಇದಾಗಿದ್ದು, ಹಿಂದೆ ನಾವು ಡಿಸ್ಕಸ್ ಮಾಡಿದಂತಹ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ, ರಿವಿಷನ್ ಅನ್ನುವ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಸ್ಗಳನ್ನು ನೋಡಿಕೊಂಡು ನಿಮ್ಮ ಕರೆಂಟ್ ಅಫೇರ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡಿಕೊಂಡು ನಿಮ್ಮ ಈ ಸಬ್ಜೆಕ್ಟನ್ನು ಸ್ಟ್ರಾಂಗ್ ಮಾಡ್ಕೋಬೋದು. ಸೊ ಈ ರಿವಿಷನ್ ಸೆಷನ್ನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ಈ ಕೆಳಗಿನ ಯಾವ ದೇಶವು ಬಿಮ್ಸ್ಟೆಕ್ ಸಂಘದ ಸಹಕಾರ ಸಂಘದ ಸದಸ್ಯ ರಾಷ್ಟ್ರ ಆಗಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಥೈಲ್ಯಾಂಡ್, ಆಪ್ಷನ್ 3 ಇಂಡೋನೇಷ್ಯಾ, ಆಪ್ಷನ್ 3 ನೇಪಾಳ್ ಅಥವಾ ಆಪ್ಷನ್ 4 ಶ್ರೀಲಂಕಾ ಅಂತ ನೀಡಲಾಗಿದೆ. ಬಿಮ್ಸ್ಟೆಕ್ನ 7 ರಾಷ್ಟ್ರಗಳಲ್ಲಿ ಇಂಡೋನೇಷ್ಯಾ ಇನ್ಕ್ಲೂಡ್ ಆಗಿಲ್ಲ. ಇದನ್ನು ಹೊರತುಪಡಿಸಿ ಥೈಲ್ಯಾಂಡ್, ನೇಪಾಳ್ ಮತ್ತು ಶ್ರೀಲಂಕಾ ಇವು ಬಿಮ್ಸ್ಟೆಕ್ ಇದರ ಸಂಘದ ಒಂದು ಸದಸ್ಯತ್ವವನ್ನು ಹೊಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಪ್ಷನ್ 2 ಇಂಡೋನೇಷ್ಯಾ ಈಸ್ ನಾಟ್ ದ ಮೆಂಬರ್ ಆಫ್ ಬಿಮ್ಸ್ಟೆಕ್. ಆಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಪ್ರಮುಖ ಆಗ್ನೇಯ ಏಷ್ಯಾ ಮತ್ತು ಈ ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್ ಇದರ ಸುತ್ತಮುತ್ತಲೂ ಇರುವಂತಹ ಒಟ್ಟು 7 ರಾಷ್ಟ್ರಗಳನ್ನು ಬಿಮ್ಸ್ಟೆಕ್ ಏನಿದೆ ಸದಸ್ಯರನ್ನಾಗಿ ಹೊಂದಿದೆ. ಸೊ ಇದರ ಫುಲ್ ಫಾರ್ಮನ್ನು ಕೂಡ ನೆನ್ಪಿಟ್ಕೊಳ್ಳಿ. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕಲ್ ಕೋಆಪರೇಷನ್ ಅಂತ ಇದನ್ನ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರವನ್ನು ಈ ಪ್ರಮುಖ 7 ರಾಷ್ಟ್ರಗಳ ನಡುವೆ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ 1997ನೇ ಇಸವಿಯಲ್ಲಿ ಬ್ಯಾಂಕಾಕ್ ಘೋಷಣೆಯ ಮೂಲಕ ಸ್ಥಾಪನೆಯಾದಂತಹ ಒಂದು ಸಹಕಾರ ಸಂಸ್ಥೆ ಅಂತಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತಂದರೆ ಬಿಮ್ಸ್ಟೆಕ್ ಅಂತ ನಾವು ಗುರುತಿಸ್ಬೋದು. ಇದು ಪ್ರಾದೇಶಿಕ ಸಂಸ್ಥೆಯಾಗಿ ಕೂಡ ಗುರುತಿಸಿಕೊಳ್ಳುತ್ತೆ. ಇದರ ಪ್ರಮುಖ ಸದಸ್ಯರು ಯಾರು ಅಂತಂದರೆ ಬಾಂಗ್ಲಾದೇಶ್, ಭಾರತ, ಮ್ಯಾನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ಭೂತಾನ್ ಮತ್ತು ನೇಪಾಳ್ 7 ಸದಸ್ಯ ರಾಷ್ಟ್ರಗಳು. ಇದರಲ್ಲಿ ಇಂಡೋನೇಷ್ಯಾ ಇಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇದರ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತಂದರೆ ಬಾಂಗ್ಲಾದೇಶದ ಢಾಕಾ ನಗರದಲ್ಲಿದೆ. ಸೊ ಇಂಡೋನೇಷ್ಯಾ ಈಸ್ ನಾಟ್ ದ ಮೆಂಬರ್ ಆಫ್ ಬಿಮ್ಸ್ಟೆಕ್. ಮುಂದಿನ ರಿವಿಷನ್ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿ ಅಥವಾ ಸೋಲಾರ್ ಸಿಸ್ಟಮ್ನಲ್ಲಿ ಕ್ಯೂಪರ್ ಬೆಲ್ಟ್ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಶನಿ ಮತ್ತು ಗುರು ಗ್ರಹಗಳ ನಡುವೆ, ಆಪ್ಷನ್ 2 ಮಂಗಳ ಮತ್ತು ಗುರು ಗ್ರಹದ ನಡುವೆ, ಆಪ್ಷನ್ 3 ಭೂಮಿ ಮತ್ತು ಮಂಗಳ ಗ್ರಹದ ನಡುವೆ, ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಕ್ಯೂಪರ್ ಬೆಲ್ಟ್ ಈಸ್ ಲೊಕೇಟೆಡ್ ಬಿಯಾಂಡ್ ಅವರ್ ಆಲ್ ದ 8 ಪ್ಲಾನೆಟ್ಸ್ ಅಂತ ಗುರುತಿಸಬೇಕು. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಅಂದರೆ ನಮ್ಮ ಸೌರಮಂಡಲದಲ್ಲಿರುವಂತಹ ಎಲ್ಲ ಗ್ರಹಗಳ ಆಚೆಗೆ ಈ ಕ್ಯೂಪರ್ ಬೆಲ್ಟ್ ಅನ್ನು ನಾವು ಗುರುತಿಸಬಹುದಾಗಿದೆ. ಮುಖ್ಯವಾಗಿ 8 ಗ್ರಹಗಳನ್ನು ದಾಟಿ ಈ ಪೂರ್ಣ ಪ್ರಮಾಣದ ಗ್ರಹಗಳು ಆಗದೆ ಉಳಿದುಕೊಂಡಂತಹ ಸೂರ್ಯನನ್ನು ಸುತ್ತುತ್ತಾ ಇರುವಂತಹ ಗ್ರಹಗಳನ್ನು ಅಥವಾ ಆಕಾಶಕಾಯಗಳನ್ನು ಸೆಲೆಸ್ಟಿಯಲ್ ಬಾಡೀಸ್ ಅಂತ ಗುರುತಿಸಲಾಗುತ್ತೆ. ಸೊ ಇವು ಎಲ್ಲಿವೆ ಅಂತಂದರೆ ಕ್ಯೂಪರ್ ಬೆಲ್ಟ್ನಲ್ಲಿ ಲೊಕೇಟ್ ಆಗಿವೆ ಅಂತ ಕ್ಯೂಪರ್ ಪಟ್ಟಿಯನ್ನು ನಾವು ಇಲ್ಲಿ ಗುರುತಿಸಬಹುದಾಗಿದೆ. ಪ್ಲೂಟೋ ಆಗಿರ್ಬೋದು, ಏರಿಸ್ ಆಗಿರ್ಬೋದು, ದೀಸ್ ಆರ್ ದ ಪಾರ್ಟ್ ಆಫ್ ಕ್ಯೂಪರ್ ಬೆಲ್ಟ್ ಅಂತ ನಾವು ಗುರುತಿಸಬಹುದಾಗಿದೆ. 2006ನೇ ಇಸವಿಯಲ್ಲಿ ಪ್ಲೂಟೋ ಹೊಂದಿದ್ದಂತಹ ಈ ಗ್ರಹದ ಸ್ಥಾನವನ್ನು ಕಿತ್ತು ಹಾಕಿ ಇದನ್ನು ಒಂದು ಆಕಾಶಕಾಯ ಅಂತ ಗುರುತಿಸಲಾಗ್ತಾ ಇದೆ, ಅಥವಾ ಇಟ್ ಈಸ್ ಅ ಡ್ವಾರ್ಫ್ ಪ್ಲಾನೆಟ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತದೆ. ಉಳಿದಂತೆ ಈ 8 ಗ್ರಹಗಳನ್ನು ಮಾತ್ರ ಪೂರ್ಣ ಪ್ರಮಾಣದ ಗ್ರಹಗಳು ಅಂತ ನಾವು ಗುರುತಿಸ್ತೇವೆ. ಮುಂದಿನ ರಿವಿಷನ್ ಪ್ರಶ್ನೆ, ಪ್ರಾಚೀನ ಮಿಲಿಟರಿ ಪರಂಪರೆಯ ಬುದ್ಧಿವಂತಿಕೆ ಅಥವಾ ಜ್ಞಾನವನ್ನು ಆಧುನಿಕ ಮಿಲಿಟರಿಯೊಂದಿಗೆ ಸಂಯೋಜಿಸುವಂತಹ ಉದ್ದೇಶದಿಂದ ಉದ್ಭವ್ ಅನ್ನುವ ಯೋಜನೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 2020, ಆಪ್ಷನ್ 2 2022, ಆಪ್ಷನ್ 3 2023 ಅಥವಾ ಆಪ್ಷನ್ 4 2024 ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. 2023ನೇ ಇಸವಿಯಲ್ಲಿ ಕೇಂದ್ರ ಡಿಫೆನ್ಸ್ ಮಿನಿಸ್ಟರಿಂದ ಅಥವಾ ರಕ್ಷಣಾ ಸಚಿವರಿಂದ ಈ ಆಧುನಿಕ ಮಿಲಿಟರಿ ಮತ್ತು ನಮ್ಮ ಪ್ರಾಚೀನ ಮಿಲಿಟರಿ ಪರಂಪರೆಯ
ಜ್ಞಾನವನ್ನು ಸಂಯೋಜಿಸುವಂತಹ ನಿಟ್ಟಿನಲ್ಲಿ ಉದ್ಭವ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಮುಖ್ಯವಾಗಿ ನಮ್ಮ ಭಾರತೀಯ ಸೇನೆ ಮತ್ತು ಯುನೈಟೆಡ್ ಸರ್ವಿಸಸ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ USI ಅನ್ನುವ ಈ ಎರಡು ಪ್ರಮುಖ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಪ್ರಾಜೆಕ್ಟ್ ಉದ್ಭವವನ್ನು ಕ್ಯಾರಿ ಔಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. 2023 ಅಕ್ಟೋಬರ್ ತಿಂಗಳಲ್ಲಿ ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರಿಂದ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಐತಿಹಾಸಿಕವಾಗಿ ಪುರಾತನವಾಗಿ ಭಾರತ ಅಥವಾ ಈ ಒಂದು ಇಂಡಿಯನ್ ಸಬ್ ಕಾಂಟಿನೆಂಟ್ನಲ್ಲಿ ತಾನು ಹೊಂದಿದ್ದಂತಹ ಯುದ್ಧಗಾರಿಕೆ ಅಥವಾ ಯುದ್ಧ ಕೌಶಲ್ಯಗಳಾಗಿರ್ಬೋದು, ಯುದ್ಧ ಕಾರ್ಯತಂತ್ರಗಳಾಗಿರ್ಬೋದು, ಈ ರೀತಿಯಾದಂತಹ ಮಿಲಿಟರಿ ಡೊಮೇನ್ಗೆ ಸಂಬಂಧಿಸಿದಂತಹ ಜ್ಞಾನವನ್ನು ಸಂಗ್ರಹಿಸಿ ಅವುಗಳ ಆಧುನಿಕ ಯುಗದಲ್ಲಿ ಅವುಗಳ ಪ್ರಸ್ತುತತೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಪ್ರಾಜೆಕ್ಟ್ ಉದ್ಭವ್ ಅಂತ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಪುಸ್ತಕವನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬರೆದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಡಿಸ್ಕವರಿ ಆಫ್ ಇಂಡಿಯಾ, ಆಪ್ಷನ್ 2 ಲೆಟರ್ಸ್ ಫ್ರಮ್ ದ ಫಾದರ್ ಟು ಹಿಸ್ ಡಾಟರ್, ಆಪ್ಷನ್ 3 ಗ್ಲಿಮ್ಸಸ್ ಆಫ್ ದ ವರ್ಲ್ಡ್ ಹಿಸ್ಟ್ರಿ, ಆಪ್ಷನ್ 4 ದ ಸೋಷಲಿಸ್ಟ್ ಇಂಡಿಯಾ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ದಿ ಸೋಷಲಿಸ್ಟ್ ಇಂಡಿಯಾ ಅನ್ನುವ ಪುಸ್ತಕವನ್ನು ಜವಾಹರ್ಲಾಲ್ ನೆಹರು ಅವರು ಬರೆದಿಲ್ಲ. ಉಳಿದಂತೆ ದಿ ಡಿಸ್ಕವರಿ ಆಫ್ ಇಂಡಿಯಾ, ಲೆಟರ್ಸ್ ಫ್ರಮ್ ದಿ ಫಾದರ್ ಟು ಹಿಸ್ ಡಾಟರ್, ಗ್ಲಿಮ್ಸಸ್ ಆಫ್ ದಿ ವರ್ಲ್ಡ್, ದೀಸ್ ಆರ್ ದ ಬುಕ್ಸ್ ರಿಟನ್ ಬೈ ಜವಾಹರ್ಲಾಲ್ ನೆಹರು ಅವರ್ ಫಸ್ಟ್ ಪ್ರೈಮ್ ಮಿನಿಸ್ಟರ್. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯ ಸ್ಮರಣೆಯನ್ನು ಮೇ 27ನೇ ತಾರೀಕಿನಂದು ಆಚರಿಸಲಾಗುತ್ತೆ. ಇವರ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತೆ. ಸೊ ಇವರ ಪ್ರಮುಖ ಪುಸ್ತಕಗಳು ಅಂತಂದರೆ ಡಿಸ್ಕವರಿ ಆಫ್ ಇಂಡಿಯಾ, ಲೆಟರ್ಸ್ ಫ್ರಮ್ ದಿ ಫಾದರ್ ಟು ಹಿಸ್ ಡಾಟರ್, ಗ್ಲಿಮ್ಸಸ್ ಆಫ್ ದಿ ವರ್ಲ್ಡ್ ಹಿಸ್ಟ್ರಿ. ಈ ಜೀರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಕೇಳಿ ಅದರಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕಾಗಿತ್ತು. ಸೊ ಆಪ್ಷನ್ಸ್ಗಳನ್ನು ನೋಡೋಣ. ಇದು ಕೃಷಿ ವರ್ಷದ ರಾಬಿ ಋತುವಿನಲ್ಲಿ ಬೆಳೆಯಲಾಗುವಂತಹ ಒಂದು ಬೆಳೆ ಆಗಿದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಆಪ್ಷನ್ 2 ಭಾರತವು ಜಾಗತಿಕವಾಗಿ ಜೀರಿಗೆಯನ್ನು ಅತಿ ಹೆಚ್ಚು ಉತ್ಪಾದಿಸುವಂತಹ ದೇಶವಾಗಿದೆ ಅಂತ ಇದೆ. ಆಪ್ಷನ್ 3 ಜೀರಿಗೆ ಮೂಲತಃ ಭಾರತೀಯ ಉಪಖಂಡದ ಮಸಾಲೆ ಪದಾರ್ಥವಾಗಿದೆ ಅಂತ ಇದ್ದು. ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಜೀರಿಗೆಯು ಮೂಲತಃವಾಗಿ ಭಾರತೀಯ ಉಪಖಂಡದ ಮಸಾಲೆ ಪದಾರ್ಥ ಅಲ್ಲ. ಸೊ ಹೀಗಾಗಿ ತಪ್ಪಾದಂತಹ ಸ್ಟೇಟ್ಮೆಂಟ್ ಥರ್ಡ್ ಆಪ್ಷನ್ ಆಗುತ್ತೆ. ಇದನ್ನು ಹೊರತುಪಡಿಸಿ ಈ ಕೃಷಿ ವರ್ಷದ ರಾಬಿ ಋತುವಿನಲ್ಲಿ ಈ ಜೀರಿಗೆಯನ್ನು ಬೆಳೆಯಲಾಗುತ್ತೆ. ಅದೇ ರೀತಿಯಾಗಿ ಜಾಗತಿಕವಾಗಿ ಉತ್ಪಾದನೆಯಾಗುವಂತಹ ಜೀರಾ ಅಥವಾ ಜೀರಿಗೆಯ 70% ಉತ್ಪಾದನೆಯನ್ನು ಭಾರತದಲ್ಲಿ ಮಾಡಲಾಗುತ್ತೆ. ಸೊ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜೀರಾ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಎರಡು ಆಪ್ಷನ್ಸ್ಗಳು ಕರೆಕ್ಟ್ ಆಗಿರುವುದರಿಂದ ತಪ್ಪಾದಂಥ ಸ್ಟೇಟ್ಮೆಂಟ್ ಮೂರನೇ ಆಪ್ಷನ್ ಆಗುತ್ತೆ. ಮೂರನೇ ಆಪ್ಷನ್ ಯಾಕೆ ರಾಂಗ್ ಅಂತಂತಂದರೆ, ಇದು ಮೂಲತಃವಾಗಿ ಈ ಮೆಡಿಟರೇನಿಯನ್ ಪ್ರದೇಶದ ಮೂಲವನ್ನು ಹೊಂದಿರುವಂತಹ ಆ ಒಂದು ಪ್ರದೇಶಕ್ಕೆ ಸ್ಥಳೀಯವಾಗಿರುವಂತಹ ಒಂದು ಮಸಾಲೆ ಪದಾರ್ಥ ಆಗಿದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಗ್ರೀಸ್ ಮತ್ತು ರೋಮ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜೀರಿಗೆಯನ್ನು ಬೆಳೆಯಲಾಗ್ತಾ ಇತ್ತು. ಆದರೆ ನಂತರದ ದಿನಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜೀರಿಗೆಯನ್ನು ಬೆಳೆಯಲಾಗ್ತಾ ಇದೆ. ಇದು ಒಂದು ಸುಗಂಧ ಭರಿತವಾದಂತಹ ಬೀಜವಾಗಿದ್ದು ಭಾರತೀಯ ಭಕ್ಷ್ಯಗಳಿಗೆ ಅಥವಾ ಆಹಾರ ಪದಾರ್ಥಗಳಿಗೆ ಡಿಶಸ್ಗಳನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ ಜೀರಿಗೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಮರ್ಪಕವಾಗಿ ಬಳಸಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಜೀರಿಗೆಯ ಒಂದು ಗುಣಲಕ್ಷಣಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳನ್ನು ಪ್ರಾಪರ್ಟೀಸ್ಗಳನ್ನು ಕೂಡ ಹೊಂದಿದೆ. ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದ್ದು ಸಾಕಷ್ಟು ರೀತಿಯಾದಂತಹ ಔಷಧಿಗಳನ್ನು ತಯಾರು ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಪಶುವೈದ್ಯಕೀಯ ಔಷಧಿಗಳಲ್ಲೂ ಕೂಡ ಮತ್ತು ಕೈಗಾರಿಕೆಗಳಲ್ಲಿ ಕೂಡ ಈ ಜೀರಿಗೆಯನ್ನು ಸಮರ್ಪಕವಾಗಿ ಬಳಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಜೀರಿಗೆಯ ಈ ಒಂದು ಸಸ್ಯವನ್ನು ಕೂಡ ನೀವು ನೋಡ್ಬೋದು. ಸೊ ಹೀಗಾಗಿ ಇದು ಭಾರತೀಯ ಉಪಖಂಡದ ಸ್ಥಳೀಯವಾದಂತಹ ಬೆಳೆ ಆಗಿಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸಾಮಾನ್ಯವಾಗಿ ಉಷ್ಣವಲಯ ಮತ್ತು ಉಪೋಷ್ಣವಲಯದ ಹವಾಗುಣದಲ್ಲಿ ಚೆನ್ನಾಗಿ ಬೆಳೆಯುವಂತಹ ಈ ಜೀರಿಗೆ ಏನಿದೆ ಮರಳು ಮಿಶ್ರಿತ ಲೋಮ್ ಸ್ಯಾಂಡ್ನಲ್ಲಿ ಅಥವಾ ಲೋಮ್ ಸಾಯಿಲ್ ಅಂತ ನಾವು ಗುರುತಿಸ್ತೇವೆ. ಜಾಗ್ರಫಿ ಎಲ್ಲ ಓದಿರ್ಬೋದು, ಲೋಮಿ ಮಣ್ಣು ಅಂತ. ಸೊ ಅಲ್ಲಿ ಹೆಚ್ಚಾಗಿ ಈ ಒಂದು ಜೀರಿಗೆಯನ್ನು ಬೆಳೆಯಲಾಗುತ್ತದೆ. ತಂಪಾದಂತಹ ಶುಷ್ಕ ವಾತಾವರಣದ ಅಗತ್ಯತೆ ಈ ಜೀರಿಗೆಯನ್ನು ಬೆಳೆಯುವುದಕ್ಕೆ ಬೇಕಾಗಿದ್ದು ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ನವೆಂಬರ್ವರೆಗೆ
ಬಿತ್ತಿ ರಾಬಿ ಬೆಳೆಯನ್ನಾಗಿ ಇದನ್ನು ತೆಗೆಯಲಾಗುತ್ತೆ. ಅಂದರೆ ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಈ ಜೀರಿಗೆಯನ್ನು ಬಿತ್ತಲಾಗುತ್ತೆ. ನಂತರ ಇದರ ಫಸಲನ್ನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಯ್ಲು ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಜಗತ್ತಿನಾದ್ಯಂತ ಸುಮಾರು 70% ಜೀರಿಗೆಯ ಉತ್ಪಾದನೆಯನ್ನು ಭಾರತದಲ್ಲಿ ಮಾಡಲಾಗುತ್ತೆ. ಭಾರತದಲ್ಲಿ ಮುಖ್ಯವಾಗಿ ಈ ರಾಜಸ್ಥಾನ್, ಗುಜರಾತ್ ಪ್ರದೇಶಗಳಲ್ಲಿ ಹೆಚ್ಚಿನ ಜೀರಿಗೆಯನ್ನು ಬೆಳೆಯಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತು ಜಾಗತಿಕವಾಗಿ ಉಳಿದಂತೆ 30% ಸಿರಿಯಾ, ಟರ್ಕಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇರಾನ್ ರಾಷ್ಟ್ರಗಳಲ್ಲಿ ಜೀರಿಗೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜೀರಾ ಅಂತ ನಾವು ನೆನಪಿಟ್ಕೋಬೇಕು. ಸೊ ಇದು ರಾಬಿ ಬೆಳೆಯಾಗಿದೆ ಅನ್ನೋದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಗೋದಾವರಿ ನದಿ ಹರಿಯುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಮಹಾರಾಷ್ಟ್ರ, ಆಪ್ಷನ್ 2 ತೆಲಂಗಾಣ, ಆಪ್ಷನ್ 3 ಒಡಿಶಾ ಅಥವಾ ಆಪ್ಷನ್ 4 ಆಂಧ್ರ ಪ್ರದೇಶ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಒಡಿಶಾವನ್ನು ಹೊರತುಪಡಿಸಿ ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ತೆಲಂಗಾಣಗಳ ಮೂಲಕ ಈ ಗೋದಾವರಿ ನದಿ ಹರಿಯುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಪ್ಷನ್ 3 ಒಡಿಶಾ ಇಸ್ ರೈಟ್ ಆನ್ಸರ್. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮಹಾರಾಷ್ಟ್ರದ ನಾಸಿಕ್ ಬಳಿ ತ್ರಿಯಂಬಕೇಶ್ವರದಲ್ಲಿ ಹುಟ್ಟಿ ಹರಿಯುವಂತಹ ನದಿ ದಕ್ಷಿಣ ಭಾರತದ ಅತಿ ಉದ್ದದ ಸುಮಾರು 1,500 ಕಿಲೋಮೀಟರ್ ಸಾಗಿ ಮುಂದೆ ಬಂಗಾಳ ಕೊಲ್ಲಿಯಲ್ಲಿ ಸೇರುವಂತಹ ಒಂದು ನದಿ ಆಗಿದೆ. ರಾಜ್ಯಗಳನ್ನು ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ಹರಿಯುತ್ತೆ, ನಂತರ ತೆಲಂಗಾಣ, ನಂತರ ಆಂಧ್ರ ಪ್ರದೇಶ್. ಈ ರೀತಿಯಾಗಿ 3 ರಾಜ್ಯಗಳ ಮೂಲಕ ಗೋದಾವರಿ ನದಿ ಹರಿಯುವುದನ್ನು ನೋಡ್ಬೋದು. ಆದರೆ ಇದರ ಜಲಾನಯನ ಪ್ರದೇಶವನ್ನು ನೋಡಿದರೆ ಸಾಕಷ್ಟು ವಿಸ್ತಾರವಾಗಿದೆ. ಫಾರ್ ಎಕ್ಸಾಂಪಲ್ ಈ ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಈ ರೀತಿಯಾದಂತಹ ಇತರ ರಾಜ್ಯಗಳಲ್ಲೂ ಕೂಡ ಗೋದಾವರಿ ನದಿಯ ಉಪನದಿಗಳು ಹರಿಯುವುದನ್ನು ನಾವು ಕಾಣ್ಬೋದು. ಆದರೆ ಸ್ಪೆಸಿಫಿಕ್ ಆಗಿ ಗೋದಾವರಿ ನದಿ ಹರಿಯುವಂತಹ ರಾಜ್ಯಗಳು ಈ 3: ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್. ಇದನ್ನು ದಕ್ಷಿಣ ಭಾರತದ ದಕ್ಷಿಣ ಗಂಗಾ ಅಂತ ಕೂಡ ಕರೀತಾರೆ. ಸೊ ಒಡಿಶಾ ಇಸ್ ನಾಟ್ ದ ಸ್ಟೇಟ್ ಇನ್ ವಿಚ್ ದ ಗೋದಾವರಿ ರಿವರ್ ಫ್ಲೋಸ್. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ಅರಬ್ ಲೀಗ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 1945ನೇ ಇಸವಿಯಲ್ಲಿ ಅರಬ್ ಲೀಗನ್ನು ಸ್ಥಾಪನೆ ಮಾಡಲಾಯಿತು ಅಂತ ಇದೆ. ಆಪ್ಷನ್ 2 ಇದು ಈಜಿಪ್ತಿನ ಕೈರೋದಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಅಂತ ಇದೆ. ಆಪ್ಷನ್ 3 ಅರಬ್ ಲೀಗ್ ಭಾರತ ಈ ಅರಬ್ ಲೀಗ್ನ ವೀಕ್ಷಣಾ ಸದಸ್ಯತ್ವವನ್ನು ಹೊಂದಿದೆ ಅಂತ ಇದೆ. ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸರಿಯಾದಂಥ ಹೇಳಿಕೆಯನ್ನು ಗುರುತಿಸಬೇಕಾಗಿದ್ದರಿಂದ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಕೂಡ ಸರಿಯಾಗುತ್ತೆ. ಏನು ಅಂತಂದರೆ 1945ನೇ ಇಸವಿಯಲ್ಲಿ ದ್ವಿತೀಯ ಮಹಾಯುದ್ಧದ ನಂತರ ಈ ಅರಬ್ ದೇಶಗಳು ಮತ್ತು ಆಫ್ರಿಕಾ ದೇಶಗಳಿಂದ ಕೆಲವೊಂದಿಷ್ಟು ದೇಶಗಳಿಂದ ಈ ಅರಬ್ ಲೀಗನ್ನು ಸ್ಥಾಪನೆ ಮಾಡಲಾಗಿತ್ತು. ಈಜಿಪ್ತಿನ ಕೈರೋ ನಗರದಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಅದೇ ರೀತಿಯಾಗಿ ಇಂಡಿಯಾ ಇಸ್ ದ ಅಬ್ಸರ್ವಿಂಗ್ ಮೆಂಬರ್ ಆಫ್ ಅರಬ್ ಲೀಗ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ 3 ಆಪ್ಷನ್ಸ್ಗಳು ಕೂಡ ಸರಿಯಾಗಿವೆ. ಸೊ ದ್ಯಾಟ್ ಈಸ್ ವೈ 4th ಆಪ್ಷನ್ ಮೇಲಿನ ಎಲ್ಲವೂ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. 1945 ಮಾರ್ಚ್ 25ನೇ ತಾರೀಕಿನಂದು ಕೈರೋದಲ್ಲಿ ಈ ಅರಬ್ ಲೀಗನ್ನು ಸ್ಥಾಪನೆ ಮಾಡಲಾಗಿತ್ತು. ಇದು ಸುಮಾರು 22 ಅರಬ್ ದೇಶಗಳು ಮತ್ತು ಆಫ್ರಿಕನ್ ದೇಶಗಳನ್ನು ಸದಸ್ಯರನ್ನಾಗಿ ಒಳಗೊಂಡಿರುವಂತಹ ಒಂದು ಲೀಗ್ ಆಗಿದೆ, ಅಥವಾ ಅರಬ್ ಲೀಗ್ ಅನ್ನುವ ಪ್ರಾದೇಶಿಕ ಒಕ್ಕೂಟ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರ ಮುಖ್ಯ ಕಚೇರಿ ಈಜಿಪ್ಟ್ ದೇಶದ ಕೈರೋದಲ್ಲಿದೆ. ಭಾರತವು ಕೂಡ ಈ ಒಂದು ಅಬ್ಸರ್ವಿಂಗ್ ಮೆಂಬರ್ ಕಂಟ್ರಿ ಅಂತ ಈ ಒಂದು ಲಿಸ್ಟ್ನಲ್ಲಿ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 22 ಸದಸ್ಯ ರಾಷ್ಟ್ರಗಳು ವೀಕ್ಷಕರ ಸ್ಥಾನಮಾನವನ್ನು ಹೊಂದಿದಂತಹ ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಐಬು ಅನ್ನುವ ಜ್ವಾಲಾಮುಖಿ ಇತ್ತೀಚೆಗೆ ಸ್ಫೋಟಗೊಂಡಿದ್ದು ಇದು ಯಾವ ರಾಜ್ಯದಲ್ಲಿದೆ, ಯಾವ ದೇಶದಲ್ಲಿದೆ ಅಂತ ಗುರುತಿಸಬೇಕು. ಐಬು ವೋಲ್ಕ್ಯಾನೋ. ಆಪ್ಷನ್ 1 ಜಪಾನ್ ದೇಶ, ಆಪ್ಷನ್ 2 ಇಂಡೋನೇಷ್ಯಾ, ಆಪ್ಷನ್ 3 ಇಟಲಿ ಅಥವಾ ಆಪ್ಷನ್ 4 ಪಾಪಾ ನ್ಯೂಗಿನಿ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಇಂಡೋನೇಷ್ಯಾದಲ್ಲಿ ಐಬು ಅನ್ನುವ ಜ್ವಾಲಾಮುಖಿ ಲೊಕೇಟ್ ಆಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಎಕ್ಸಾಕ್ಟ್ ಆಗಿ ಮಲ್ಮೇರಾ ಅನ್ನುವ ಒಂದು ದ್ವೀಪದಲ್ಲಿ ಈ ಮೌಂಟ್ ಇಬು ಅನ್ನುವ ವೋಲ್ಕ್ಯಾನೋ ಲೊಕೇಟ್ ಆಗಿದೆ. ಇದು ಇಂಡೋನೇಷ್ಯಾದ ಭಾಗವಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ.
ಇಂಡೋನೇಷ್ಯಾ. ಪಿಗ್ ಬುಚರಿಂಗ್ ಅನ್ನುವ ಸ್ಕ್ಯಾಮ್ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇದೆ. ಪಿಗ್ ಬುಚರಿಂಗ್ ಸ್ಕ್ಯಾಮ್. ಆಪ್ಷನ್ 1, ಇದು ವಿಶ್ವದಲ್ಲಿ ಚಾಲ್ತಿಯಲ್ಲಿರುವಂತಹ ನಕಲಿ ಬ್ಯಾಂಕಿಂಗ್, ಫೇಕ್ ಬ್ಯಾಂಕಿಂಗ್ ಸ್ಕ್ಯಾಮ್ ಆಗಿದೆ ಅಂತ ಇದೆ. ಆಪ್ಷನ್ 2, ಇದು ಒಂದು ಆನ್ಲೈನ್ ವ್ಯಾಪಾರ ಹಗರಣ, ಆನ್ಲೈನ್ ಟ್ರೇಡ್ ಸ್ಕ್ಯಾಮ್ ಆಗಿದೆ ಅಂತ ಇದೆ. ಆಪ್ಷನ್ 3, ಬ್ಯಾಂಕ್ ದರೋಡೆ ಹಗರಣವಾಗಿದೆ ಅಂತ ಇದೆ. ಆಪ್ಷನ್ 4, ಇದು ಹಂದಿ ಸಾಕಾಣಿಕೆಗೆ ಸಂಬಂಧಪಟ್ಟಂತಹ ಒಂದು ಸ್ಕ್ಯಾಮ್ ಆಗಿದೆ ಅಂತ ಇದೆ. ಸೊ ಪಿಗ್ ಬುಚರಿಂಗ್ ಸ್ಕ್ಯಾಮ್ ಇದು ಆನ್ಲೈನ್ ಟ್ರೇಡಿಂಗ್ ಸ್ಕ್ಯಾಮ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಇದರಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಸ್ಕ್ಯಾಮರ್ಸ್ಗಳಿಂದ ಒಬ್ಬ ಇನ್ನೋಸೆಂಟ್ ವ್ಯಕ್ತಿಯನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳ ಮೂಲಕ ಅವರನ್ನು ಮನವೊಲಿಸಿ ಅವರನ್ನು ಈ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಪ್ರೋತ್ಸಾಹಿಸಲಾಗುತ್ತೆ. ಆ ಒಂದು ಫೇಕ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳ ಮೂಲಕ ಪ್ರಾಫಿಟನ್ನು ತೋರಿಸಿ ನಂತರ ಆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಇನ್ನೂ ಹೆಚ್ಚಿನ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿಸಿಕೊಂಡು ವಂಚನೆಯನ್ನು ನಡೆಸಲಾಗ್ತಾ ಇದೆ. ಇದನ್ನು ಪಿಗ್ ಬುಚರಿಂಗ್ ಸ್ಕ್ಯಾಮ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದು ಒಂದು ಆನ್ಲೈನ್ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಈ ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ ಅನ್ನುವ ಸೂಚ್ಯಂಕವನ್ನು ಜಾಗತಿಕವಾಗಿ ಯಾವ ಸಂಸ್ಥೆಯ ಮೂಲಕ ಪ್ರಕಟಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್, ವರ್ಲ್ಡ್ ಬ್ಯಾಂಕ್, ಗ್ಲೋಬಲ್ ಎಕನಾಮಿಕ್ ಮ್ಯಾನೇಜ್ಮೆಂಟ್ ಅಥವಾ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನುವ ಈ ಸಂಸ್ಥೆಯ ಮೂಲಕ ಜಾಗತಿಕವಾಗಿ ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ ಅಥವಾ ಈ ಜಾಗತಿಕ ವಾಸಯೋಗ್ಯ ಸಿಟಿಗಳನ್ನು ಅಥವಾ ನಗರಗಳನ್ನು ಗುರುತಿಸಿ ರ್ಯಾಂಕಿಂಗನ್ನು ನೀಡುವಂತಹ ಒಂದು ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ. ಆಪ್ಷನ್ 4, ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಈಸ್ ರೈಟ್ ಆನ್ಸರ್. ಈ ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ 2023ರ ವರದಿಯನ್ನು ಇತ್ತೀಚೆಗೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನುವ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗಿತ್ತು. ಸುಮಾರು ಜಾಗತಿಕವಾಗಿ 173 ನಗರಗಳ ಪೈಕಿ ಭಾರತದ ಈ ನವದೆಹಲಿ ಮತ್ತು ಮುಂಬೈ ಕ್ರಮವಾಗಿ 141 ಮತ್ತು 144ನೇ ಸ್ಥಾನದಲ್ಲಿ ಬಂದಿವೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಅಹಮದಾಬಾದ್ ಮತ್ತು ಬೆಂಗಳೂರು ನಗರಗಳು ಕ್ರಮವಾಗಿ 147 ಮತ್ತು 148ನೇ ಸ್ಥಾನವನ್ನು ಪಡೆದುಕೊಂಡಿವೆ. ಅಂದರೆ ಔಟ್ ಆಫ್ 173 ಸಿಟೀಸ್ 173 ನಗರಗಳನ್ನು ಇದು ಸರ್ವೆ ಮಾಡಿತ್ತು. ಅದರಲ್ಲಿ ನಮ್ಮ ಬೆಂಗಳೂರು 147ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮುಖ್ಯವಾಗಿ ಯಾವ ಒಂದು ಆಧಾರಗಳನ್ನು, ಯಾವ ಒಂದು ಅಂಶಗಳನ್ನು ಗಮನಿಸಿ ಒಂದು ಕ್ಯಾಲ್ಕುಲೇಷನ್ ಅಥವಾ ರ್ಯಾಂಕಿಂಗನ್ನು ನೀಡಲಾಗುತ್ತೆ ಅಂತಂದರೆ ಆಯಾ ನಗರದಲ್ಲಿರುವಂತಹ ಆರೋಗ್ಯದ ಗುಣಮಟ್ಟ, ಸಂಸ್ಕೃತಿ ಅಂದರೆ ಆ ಒಂದು ನಗರದ ಕಲ್ಚರ್ ಆಗಿರ್ಬೋದು, ಅಲ್ಲಿನ ಪರಿಸರ ಆಗಿರ್ಬೋದು, ಶಿಕ್ಷಣ, ಸ್ಥಿರತೆ ಅಥವಾ ಸ್ಟೆಬಿಲಿಟಿ ಆಗಿರ್ಬೋದು, ಈ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಮುಖ ಮೆಟ್ರಿಕ್ಸ್ಗಳನ್ನು 5 ಪ್ರಮುಖವಾದಂಥ ಅಂಶಗಳನ್ನು ಗಮನಿಸಿ ರ್ಯಾಂಕಿಂಗನ್ನು ನೀಡಿ ಈ ಒಂದು ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನುವ ಸಂಸ್ಥೆಯ ಮೂಲಕ. ಈ ಒಂದು ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ನಗರ ಯಾವುದು ಅಂತಂದರೆ ಯುರೋಪ್ ಖಂಡದಲ್ಲಿರುವಂತಹ ಆಸ್ಟ್ರಿಯಾ ದೇಶದ ರಾಜಧಾನಿಯಾದಂತಹ ವಿಯೆನ್ನಾ ಅನ್ನುವ ನಗರ ಈ ಒಂದು ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಅದರ ನಂತರ ಡೆನ್ಮಾರ್ಕ್ ದೇಶದ ಕೋಪನ್ ಹ್ಯಾಗೆನ್ ಮತ್ತು ಈ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಮತ್ತು ಸಿಡ್ನಿ ನಗರಗಳು ಅಗ್ರಸ್ಥಾನದಲ್ಲಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನ್ಪಿಟ್ಕೊಳ್ಳಿ, ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ ಈ ಒಂದು ವರದಿಯನ್ನು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ನಿಂದ ಪಬ್ಲಿಷ್ ಮಾಡಲಾಗುತ್ತೆ. ನಮ್ಮ ಭಾರತದ ರಾಜಧಾನಿಯಾದಂತಹ ನವದೆಹಲಿ ಈ ಒಂದು ಪಟ್ಟಿಯಲ್ಲಿ 141ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಬೆಂಗಳೂರು 147ನೇ ಸ್ಥಾನವನ್ನು ಪಡೆದುಕೊಂಡಿದೆ. 148ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕೆಳಗಿನ ಯಾವ ಕಂಪನಿಯು ಇತ್ತೀಚೆಗೆ ಮೊದಲ ಬಾರಿಗೆ ಭಾರತದಲ್ಲಿ ನ್ಯಾನೋ ಯೂರಿಯಾವನ್ನು ಉತ್ಪಾದಿಸಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ಜುವಾರಿ ಆಗ್ರೋ ಕೆಮಿಕಲ್ಸ್ ಲಿಮಿಟೆಡ್, ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಥವಾ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 IFFCO ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅನ್ನುವ ಸಂಸ್ಥೆಯ ಮೂಲಕ ಮೊದಲ ಬಾರಿಗೆ ದ್ರವ ರೂಪದಲ್ಲಿರುವಂತಹ ಈ ನ್ಯಾನೋ ಯೂರಿಯಾವನ್ನು ಅಭಿವೃದ್ಧಿಪಡಿಸಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಈ ನ್ಯಾನೋ ಯೂರಿಯಾದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಮೊದಲ ಬಾರಿಗೆ ಈ ಸಾರಜನಕದ ಪೂರೈಕೆಯನ್ನು
ಬೆಳೆಗಳಿಗೆ ಮಾಡುವಂತಹ ಉದ್ದೇಶದಿಂದ ನ್ಯಾನೋ ತಂತ್ರಜ್ಞಾನದ ಆಧಾರಿತವಾದಂತಹ ಒಂದು ಅಗ್ರಿ ಇನ್ಪುಟ್ ಆಗಿ ನ್ಯಾನೋ ಲಿಕ್ವಿಡ್ ಯೂರಿಯಾವನ್ನು ಡೆವಲಪ್ ಮಾಡಲಾಗಿದೆ. ಇದನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಹೆಸರು IFFCO ಇಫ್ಕೋ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಈ ಸಂಸ್ಥೆಯ ಫುಲ್ ಫಾರ್ಮ್ ಆಗಿದೆ. ಭಾರತ ಸರ್ಕಾರದಿಂದ ಮೊದಲ ಬಾರಿಗೆ ಅಪ್ರೂವಲನ್ನು ಪಡೆದುಕೊಂಡು ರಸಗೊಬ್ಬರ ನಿಯಂತ್ರಣ ಆದೇಶ ಅಥವಾ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ಸ್ ಮೂಲಕ ಆ ಒಂದು ಪಟ್ಟಿಯಲ್ಲಿ ಸೇರಿಸಲಾದಂತಹ ಭಾರತದ ಮೊದಲ ಪೇಟೆಂಟ್ ಪಡೆದುಕೊಂಡಂತಹ ಯೂರಿಯಾ ನ್ಯಾನೋ ಯೂರಿಯಾ ಯಾವುದು ಅಂತಂದರೆ ಇಫ್ಕೋ ಸಂಸ್ಥೆಯ ಈ ಒಂದು ದ್ರವ ರೂಪದ ನ್ಯಾನೋ ಯೂರಿಯಾ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಈ ದ್ರವ ರೂಪದ ನ್ಯಾನೋ ಯೂರಿಯಾ ಸುಮಾರು 20ರಿಂದ 40 ನ್ಯಾನೋಮೀಟರ್ಗಳಷ್ಟು ಪಾರ್ಟಿಕಲ್ಸ್ಗಳನ್ನು ಅಥವಾ ಕಣಗಳನ್ನು ಹೊಂದಿದ್ದು ಸಾಂಪ್ರದಾಯಿಕವಾದಂತಹ ಯೂರಿಯಾ ಪ್ರಿಲ್ಸ್ಗಳಿಗೆ ಕಂಪೇರ್ ಮಾಡಿದರೆ ಸಾಕಷ್ಟು ಉತ್ತಮ ಪ್ರಮಾಣದ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿಯನ್ನು ನೀಡುವುದಷ್ಟೇ ಅಲ್ಲದೆ ಈ ರೈತರು ಅತಿಯಾದ ಪ್ರಮಾಣದಲ್ಲಿ ಯೂರಿಯಾವನ್ನು ಬಳಸುವುದನ್ನು ತಡೆಯುವುದು ಮತ್ತು ಪರಿಸರದ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ಈ ನ್ಯಾನೋ ಯೂರಿಯಾ ವಹಿಸಲಿದೆ ಅಂತ ಇದರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಅಥವಾ ನಿರೀಕ್ಷೆಗಳನ್ನು ಇಡಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ನ್ಯಾನೋ ಯೂರಿಯಾ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಡಿಸ್ಕಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಯಾವುದೇ ಸಜೆಷನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಕಂಟೆಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.